ಈಗ ರೇಣುಕಾಚಾರ್ಯ ಅವರು ತಮ್ಮ ಟೀಮ್ ವಿರುದ್ಧ ಮತಿ ಪ್ರಮಾಣ ಆಗಿದೆ ಅಂತ ಹೇಳಿ ನೀವು ಇನ್ನು ಮ್ಯಾಗ ಹೇಳಿರ್ತೀನಿ ಇಂಥ ಲಪುಟ್ ನನ್ನ ಮಕ್ಕಳದು ನಮಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ. ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರೇ ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ. ಯತ್ನಾಳ್ ಅವ್ರದ್ದು ಏನೋ ಒಂದು ಹೋರಾಟ ಶುರು ಮಾಡಿದ್ರು ಅದರಿಂದ ಏನಾದರೂ ವಿಚಲಿತಗೊಂಡಿದ್ದಾರೆ ಇನ್ನೊಂದು ಯಾಕಂದ್ರೆ ಹೆಸರು ಬರ್ತದೆ ಸಹಜ ಐತ್ರಿ. ಅಂತೇಳಿ ರಕ್ತ ಚಳವಳಿ ಮಾಡಿಸೋದು ಈ ರೀತಿ ಮಾಡ್ತಾರೆ. ಅಲ್ಲಿ ಎಷ್ಟು ಮಂಡ್ಯದಾಗ ಎಷ್ಟು MLA ಆರಿಸಿ ಕಳ್ಸ್ಯಾರ ರಕ್ತ ಚಳವಳಿ 6 ಮಂದಿ ಇದ್ರಪ್ಪ. ನೀವು ಹೈಲೈಟ್ ಹೊಡೆದ್ರೆ ನಾವು ಚಂತನ ಹೇ ಭಾರಿ ರಕ್ತ 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 ಅದು ಯಾವ ರಕ್ತ ಐತೋ ಗೊತ್ತಿಲ್ಲ. ಅವ್ರದ್ದೇ ರಕ್ತ ಐತೋ ಮತ್ತೆ ಯಾವ್ದಾರ ರಕ್ತ ಐತೋ. ಅವರು ಒಂದು ಗ್ರಾಮ ಪಂಚಾಯತಿಗೆ ಆರಿಸ್ತಂದಿಲ್ಲ ಅಲ್ಲಿ ಮಂಡ್ಯದವರು. ಅವ್ರಿಗೇನು ನೈತಿಕತೆ ಐತ್ರಿ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ. ಮೊದಲು ಒಂದು 4 MLA ಆರಿಸ್ತಾ ತೋಳ್ರಿ ಮಂಡ್ಯದಾಗ ಮಂಡ್ಯ ನಮ್ಮ ವಿಜಯೇಂದ್ರನ ಅಪ್ಪನ ಊರ ಬೂಕನಕೆರೆ ಮಂಡ್ಯದಾಗ ಐತಿ. ಆ ಬೂಕನಕೆರೆದಾಗ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ, ನನಗೆ ರಕ್ತದ ಪತ್ರ ಬರೀತಾರೆ. ಉದ್ದೇಶ ಏನು ಸರ್ ಇಷ್ಟೆಲ್ಲ ಮಾಡೋದ್ರಿಂದ? ಉದ್ದೇಶ ಅಲ್ಲಿ ನೋಡ್ರಿ ಮಂಡ್ಯದಾಗ ರಕ್ತದ ಬರೀಲಕತ್ತಾರ. ಶಿವಮೊಗ್ಗದಾಗೆ ಬರೋದಿಲ್ಲಲ್ಲ. ಶಿವಮೊಗ್ಗದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು, ಶಿಕಾರಿಪುರದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು. ಯಾರೂ ಇಲ್ಲ. ಗ್ರಾಮ ಪಂಚಾಯತಿ ಹುಡುಕ್ಯಾಡಿದ್ರೆ ಇದು ತೊಗೊಂಡು ಹುಡುಕ್ಯಾಡಿದ್ರು ಒಂದು ಪಂಚಾಯತಿ ಮೆಂಬರ್ ಇಲ್ಲ. 6 ಮಂದಿ ಅದಾರ. ಅವ್ರಿಗೆ ಒಂದಿಟ್ಟು ದುಡ್ಡು ಕೊಟ್ಟಿರ್ತಾರೆ. ಹಿಂಗೆ ಒಂದು ಟಚಕ್ಕೆ ಚುಚ್ಕೊಂಡು ಹಿಂಗೆ ಟಚಕ್ಕೆ ತುಚ್ತಾರೆ. ನೋಡ್ರಿ ಅವ್ರು ಏನು ಬೇಕಾದ ಮಾಡಲಿ, ನಾ ಏನು ತಲೆ ಕೊಡ್ಸೋಣ. ನಿನ್ನೆ ಒಮ್ಮೆ ಹೇಳಿಬಿಟ್ಟಿನ, ನೀವೇನು ಶಿಫಾರಸು ಮಾಡ್ತೀರಿ ಕೋರ್ ಕಮಿಟಿಗೆ ಏನು ಬೇಕಾದ ಮಾಡ್ಕೊರಿ, ನಾವು ವಕಫ್ ಹೋರಾಟವನ್ನು ಬಿಡುವುದಿಲ್ಲ. ಪ್ರಧಾನಮಂತ್ರಿಗಳು ಹೇಳ್ದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ಅದು ನಮ್ಮ ಪಕ್ಷದ ಸ್ವಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿರಲಿ ನಾವು ಹೋರಾಟ ಮಾಡ್ತೀವಿ. ನಾವು ಸಿದ್ದರಾಮಯ್ಯ DK ಶಿವಕುಮಾರ್ ಜೋಡಿದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲ. ಅಡ್ಜಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ಇಟ್ಟು ತೊಂದರೆ ಕೊಡ್ತಿರಲಿಲ್ಲ. ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ DK ಶಿವಕುಮಾರ್ ಹಾಕ್ತಿರಲಿಲ್ಲ. ವಿಜಯೇಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ. ಯಡಿಯೂರಪ್ಪನವ್ರದ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇದ್ರು ಇನ್ನೂ ಮುಚ್ಚಿಟ್ಟಿದ್ರು. ಈಗ ಪ್ರಕರಣಗಳನ್ನು ತೆಗಿಲಕತ್ತಾರ. ಅಂದ್ರೆ ಈಗ ಅವ್ರದ್ದು ಹಳಸೈತಿ. ಹಸಿದಿದ್ದಕ್ಕೆ ಒಂದಾಗ್ಯಾವ. ತಮ್ಮ ಮುಚ್ಕೊಳಕ್ಕೆ ನೋಡ್ರಿ ನೀವೇ ಹೇಳಕತ್ತೀರಿ. ನಮ್ಗೆ ಭಾಳ ಸಂತೋಷ. ಕಾಂಗ್ರೆಸ್ನಲ್ಲಿ ಪ್ರಬಲ ಕ್ಯಾಂಡಿಡೇಟ್ ಇತ್ತು ವಿಜೇಂದ್ರ ವಿರುದ್ಧ ಹಾಕ್ಲಿಕ್ಕೆ, ನಾವು ಹಾಕ್ಲಿಲ್ಲ. ಆ ಕಾರಣಕ್ಕೆ ಈಗ ಅವರು ಗೆದ್ದಿದಾರಿಲ್ಲ. ನೋಡ್ರಿ DK ಶಿವಕುಮಾರ್ ಹೇಳ್ಯಾರ, ನಾವು ಕೊಟ್ಟ ಭಿಕ್ಷೆಯಿಂದ MLA ಆಗಿವಿ. ನಿಮ್ಗೇನಾರ ದಮ್ಮ ನೈತಿಕತೆ ಗಟ್ಸ್ ಇತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ. ದಮ್ ಐತೆ ನನ್ನ ಬಳಿ. ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸಿ ಬರ್ತೀನಿ. ಯಾರು ಬೇಕಾದ ಕ್ಯಾಂಡಿಡೇಟ್ ಹಾಕತ್ತೆ ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು. ಇನ್ನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಇಲ್ಲ ಇಲ್ಲ ಇಲ್ಲ.